ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಡೆಗೂ ಕೂಡ ಅಂತಿಮವಾಗಿ ಎಲ್ಲ KS ಆಸ್ಪಿರೆಂಟ್ಸ್ಗಳು ಕಾಯ್ತಾ ಇದ್ದಂಥ ಏನು ಧಾರವಾಡ ಕೋರ್ಟಲ್ಲಿ ಮರುಪರೀಕ್ಷೆಗೆ ತಡೆಯಾಜ್ಞೆ ಇತ್ತು. ಸೊ ಅದು ಇಂದು ಅಧಿಕೃತವಾಗಿ ತೆರವಾಗಿದೆ. ನ್ಯಾಯಾಲಯದಲ್ಲಿ ಸ್ಫೂರ್ತಿ ಭೈರಪ್ಪನವರು ಓಡಿದ್ದಂಥ ಏನು ಪ್ರಕರಣ ರಿಟ್ ಅರ್ಜಿ ಇತ್ತು, ಸೊ ಅದನ್ನು ಈಗ ಅವರು ಮಾನ್ಯ ನ್ಯಾಯಾಲಯದವರು ನೀವು KATಗೆ ಹೋಗಿ ಅಂತ ಅವರಿಗೆ ಡೈರೆಕ್ಷನ್ ಕೊಡೋ ಮೂಲಕ ಮರುಪರೀಕ್ಷೆಗೆ ಇದ್ದಂಥ ತಡೆಯಾಜ್ಞೆಯನ್ನು ತೆರವು ಮಾಡಿದ್ದಾರೆ. ಸೊ ಈಗ ಇಲ್ಲಿ 29ನೇ ತಾರೀಕು KS ಮರುಪರೀಕ್ಷೆ ಏನಿತ್ತು, ಸೊ ಅವತ್ತೇ ನಡೆಯುತ್ತಾ ಇಲ್ವಾ ಅನ್ನೋದು ಎಲ್ರಿಗೂ ಕೂಡ ಕಾಡ್ತಾ ಇರೋದು ಒಂದು ಯಕ್ಷ ಪ್ರಶ್ನೆ. ಯಾಕೆ ಅಂತಂದರೆ ಇವತ್ತು ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ಇನ್ನು ಉಳಿದಿರೋದು ಎಕ್ಸಾಮ್ಗೆ ಒಂದು 10 ರಿಂದ 12 ದಿನ. ಸೊ ಇಷ್ಟು ಕಡಿಮೆ ಸಮಯದಲ್ಲಿ KPSC ಪರೀಕ್ಷಾ ಕೇಂದ್ರಗಳು, ಹಾಲ್ ಟಿಕೆಟು, ಕ್ವಶನ್ ಪೇಪರು ಎಲ್ಲ ತಯಾರಿಯನ್ನು ಮಾಡಿದೆಯಾ ಇಲ್ವಾ ಅಂತ. ಸೊ ಆಬ್ವಿಯಸ್ಲಿ ಈ ಒಂದು ಪ್ರಶ್ನೆಗೆ KPSC ಅವರಿಂದನೇ ಅಧಿಕೃತವಾಗಿ ಉತ್ತರ ಸಿಗಬೇಕು ನಮಗೆ. ಅದು ಒಂದು ಪ್ರೆಸ್ ನೋಟ್ ಮೂಲಕ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರೋದು ಅದನ್ನೇ. ಸೊ ಹಾಗಾದರೆ ಈ ಸ್ಟೇ ವೇಕೆಟ್ ಆಗೋದ್ರ ಬಗ್ಗೆ ಯಾಕೆ ತುಂಬ ಇಂಪಾರ್ಟೆಂಟು. 2 ಇಯರಿಂಗಲ್ಲಿ ಡೇಟ್ ಕೊಟ್ಟಿದ್ದಂಥದ್ದು 3ನೇ ಇಯರಿಂಗಲ್ಲಿ ಹೇಗೆ ಸ್ಟೇ ವೇಕೆಟ್ ಆಯಿತು, ಏನು ಮುಖ್ಯವಾಗಿ ಕಾರಣ ಆಗಿದ್ದಿಲ್ಲ ಅಂತಂದರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ಮೂಲಕ ಹೋಗಿದ್ದಂಥ ಇಂಪ್ಲೀಡ್ ಅಪ್ಲಿಕೇಶನ್. ಸೊ ಏನು ಈ ಇಂಪ್ಲೀಡ್ ಅಪ್ಲಿಕೇಶನ್ ಇತ್ತು, 200 ಜನ ಅಭ್ಯರ್ಥಿಗಳಿಂದ ಸಹಿಯನ್ನು ಪಡ್ಕೊಂಡು ಈ ಒಂದು ಅಪ್ಲಿಕೇಶನ್ ಹಾಕಿದರು. ಸೊ ಈ ಒಂದು ಅಪ್ಲಿಕೇಶನ್ನೇ ತುಂಬ ಮುಖ್ಯವಾಗಿ ಈ ಒಂದು ಸ್ಟೇ ವೇಕೆಟ್ ಆಗೋದಕ್ಕೆ ಕಾರಣ ಆಗಿರೋದು. ಆ್ಯಂಡ್ ಇನ್ನೊಂದು, ಇಲ್ಲಿ 20-25 ದಿನಗಳಿಂದ KS ಆಸ್ಪಿರೆಂಟ್ಸ್ಗಳು ಮಾನಸಿಕವಾಗಿ ಕುಗ್ಗಿ ಹೋಗಿದ್ರು, ಈ ಒಂದು ಸ್ಟೇ ವೇಕೆಟ್ ಆಗುತ್ತಾ ಇಲ್ವಾ ಅದು ಇದು ಅಂತ. ಸೊ ಈಗ ಅವರು ಈ 20-25 ದಿನ ಏನೂ ಸ್ಟಡಿ ಮಾಡಿಲ್ಲ. ಒಂದು ನಾವು KPSCಗೆ ಹೇಳೋದು, ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀವಿ, ಇನ್ನೊಂದು ಸಲ ಯಾವತ್ತೂ ಇಂಥ ಅದು ಹೇಳಬಾರ್ದು, ಬೇಡ ಆ ಥರ. ಇನ್ನೊಂದು ಸಲ ಈ ರೀತಿಯ ನಿಮ್ಮ ಘನಕಾರ್ಯವನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಕ್ಟೋಬರಲ್ಲೇ ಈ ಒಂದು ಪ್ರಕರಣ ದಾಖಲಾಗಿದ್ದು ಗೊತ್ತಿದ್ದು, ರಿಟ್ ಅರ್ಜಿ ಹೋಗಿದ್ದು ಗೊತ್ತಿದ್ದು, ರಿಟ್ ಆ್ಯಂಡ್ ತಡೆಯಾಜ್ಞೆ ಆದಮೇಲೂ ಕೂಡ ನೀವು ಸುಮ್ಮನೆ ಕೂತ್ಕೊಂಡು ಕಡೆ 10-15 ದಿನದಲ್ಲಿ ನೀವು ಸ್ಟೇ ವೇಕೆಟ್ ಮಾಡಿಸ್ಕೊಂಡು ನಿಮ್ಮ ಪರೀಕ್ಷೆ ನಡೆಸೋದಕ್ಕೆ ನೀವು ಅನುಕೂಲ ಮಾಡ್ಕೊಳ್ಳೋಕೆ ಹೋಗಿ ಇಲ್ಲಿ ಆಸ್ಪಿರೆಂಟ್ಸ್ಗಳ ಮಾನಸಿಕ ಸ್ಥಿತಿಯನ್ನು ಹಾಳು ಮಾಡಿ ಅವರು ಓದದೇ ಇರುವಂಥ ರೀತಿ ಪ್ರಸಂಗ ಸೃಷ್ಟಿಯಾಗಿತ್ತು. ಈ ಕಳೆದು ಹೋದ ಸಮಯವನ್ನು ನೀವು ಈಗ ವಾಪಸ್ ಕೊಡೋಕ್ಕಾಗತ್ತಾ? ಇಲ್ಲ. ಸೊ ಆ್ಯಂಡ್ ನೀವೇ ಹೇಳಿದಂತೆ ನೀವು ಹಿಂದಿನ ಭಾಷಾಂತರ ತೊಂದರೆ ಆಗಿತ್ತು, ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿತ್ತು ಆ ಪ್ರಶ್ನೆ ಪತ್ರಿಕೆಯಲ್ಲಿ, ಅದಕ್ಕಾಗಿ ಅವರು ಮರುಪರೀಕ್ಷೆಗೆ ಬೇಡಿಕೆ ಇಟ್ಟಿದ್ರು. ಸೊ ಆಯಿತಾ, ಈಗ ಮರುಪರೀಕ್ಷೆಯನ್ನಾದರೂ ನೀವು ಕರೆಕ್ಟಾಗಿ ನಡೆಸೋದಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದವರು ಅದು ಸ್ಟೇನ ಒಂದು ತಿಂಗಳಿಂದನೇ ನೀವು ವೆಕೆಟ್ ಮಾಡಿಸ್ಬಿಟ್ಟಿದ್ರೆ ಎಲ್ಲರೂ ಚೆನ್ನಾಗಿ ಓದ್ಕೊಂಡು ನೀವು ಪರೀಕ್ಷಾ ತಯಾರಿಯನ್ನು ಮಾಡಿಬಿಟ್ಟು 29ನೇ ತಾರೀಕು ಯಶಸ್ವಿಯಾಗಿ ಪರೀಕ್ಷೆಯನ್ನು ನಡೆಸ್ಬೋದಿತ್ತು. ಕೆಲವರು ಹೇಳ್ಬೋದು ಪದೇ KPSCಗೆ ಬ್ಲೇಮ್ ಮಾಡೋದು, ಎಷ್ಟು ಸಲ ಬ್ಲೇಮ್ ಮಾಡಿದ್ರೂ ಕೂಡ ಅವ್ರು ಬದಲಾಗಲ್ಲ. ಪದೇ ಇದೇ ಕೆಲಸ. PDO ಪರೀಕ್ಷೆ ಗೊಂದಲದಲ್ಲೂ ಕೂಡ ಅಷ್ಟೇ, ಯಾವುದಕ್ಕೂ ಕೂಡ ಏನು ನೈಜವಾದ ಉತ್ತರವೇ ಇಲ್ಲ ನಿಮ್ಮಿಂದ, ಎಲ್ಲವೂ ಕೂಡ ಗೊಂದಲಾತ್ಮಕವಾಗಿ ಕಡೆಗೂ ಹೆಂಗೋ ಇದೊಂದು ಘನಕಾರ್ಯನಾದರೂ ಮಾಡಿದ್ದಾರೆ ಸ್ಟೇ ವೇಕೆಟ್ನ. ಬಟ್ ಈಗ 29ಕ್ಕೆ ಪರೀಕ್ಷೆ ನಡೆಯುತ್ತಾ ಇಲ್ವಾ ಅಂತ ಎಲ್ಲರೂ ವೇಟ್ ಮಾಡ್ತಾ ಇದ್ದಾರೆ. ನಮ್ಮ ಪ್ರಕಾರ ಮೀನ್ಸ್ KPSC ಅವರೇ ಡೇಟ್ ಫಿಕ್ಸ್ ಮಾಡಿದ ಪ್ರಕಾರ 29ಕ್ಕೆ ಪರೀಕ್ಷೆ ಇದೆ. ಬಟ್ ಅದಕ್ಕೆ ಕನ್ಫರ್ಮ್ ಮಾಡಬೇಕಾಗಿರೋದು KPSC ಅವರೇ. ಹಾಲ್ ಟಿಕೆಟ್ ಏನಾದರೂ ಬಿಟ್ಟರು ಅಥವಾ ಎಲ್ಲ ತಯಾರಿ ಮಾಡ್ಕೊಂಡಿದ್ರೆ 100% ಎಕ್ಸಾಮ್ ನಡೆಯುತ್ತೆ, ಅದರ ನೋ ಡೌಟ್. ಬಟ್ ನಿಜವಾಗಲೂ ಅಭ್ಯರ್ಥಿಗಳು ಇದರಲ್ಲಿ ಕೆಲವೊಂದಿಷ್ಟು ಜನ ಮಾನಸಿಕವಾಗಿ ಜರ್ಜರಿತರಾಗಿದ್ದಾರೆ. ಕೆಲವರಿಗೆ ತಯಾರಿ ಮಾಡ್ಕೊಂಡವರಿಗೆ ಯಾವಾಗ ಎಕ್ಸಾಮ್ ಇಟ್ಟರು ಬರೀತಾರೆ, ಅವ್ರ ಬಗ್ಗೆ ನೋ ಡೌಟ್ ಎಟ್ ಆಲ್. ಕೆಲವರು UPSC ಪರೀಕ್ಷೆ ಕೂಡ ತಯಾರಿ ಮಾಡ್ತಿರೋರು ಇದ್ದಾರಲ್ಲ, ಅವರೆಲ್ಲ ಈಸಿಯಾಗಿ ಪ್ರಿಲಿಮ್ಸನ್ನು ಬರ್ಕೊಂಡು ನೆಕ್ಸ್ಟ್ UPSC ಪ್ರಿಲಿಮ್ಸು ಕೂಡ ಬರೀತಾರೆ, ಅಂಥವ್ರಿಗೇನೂ ಸಮಸ್ಯೆ ಇಲ್ಲ. ಬಟ್ ಈಗ ಸದ್ಯಕ್ಕೆ ಈ ಪ್ರಕರಣವನ್ನು KATಗೆ ಕಳಿಸಿದ್ದಾರೆ. ಅಲ್ಲಿ ಗೊತ್ತಲ್ಲ KATಯಲ್ಲಿ ಅದು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಬಟ್ ಫೈನಲಿ KS ಮರುಪರೀಕ್ಷೆಗಿದ್ದಂಥ ತಡೆಯಾಜ್ಞೆ ತೆರವಾಗಿದೆ. ಎಲ್ಲರಿಗೂ ಕೂಡ ಶುಭ ಆಗಲಿ. ಎಲ್ಲರೂ ಪ್ರಿಪ್ರೇಷನನ್ನು ಇನ್ನಷ್ಟು ಚೆನ್ನಾಗಿ ಮಾಡಿ ಯಶಸ್ವಿಯಾಗಿ ಪೂರ್ವವಾಯು ಪರೀಕ್ಷೆಯನ್ನು ಎದುರಿಸಿ ಅಂತ ಹೇಳ್ತಾ, ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.